ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಪಾಕಾಮೃತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಹೀರೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ತುಂಬ ಹೆಲ್ತಿ ಮತ್ತು ಡಯಟ್ ರೆಸಿಪಿ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು, ಮತ್ತು ಉಪ್ಪಿಟ್ಟು ರವೆ ತೊಗೊಂಡೆ 1 ಕಪ್ಪಷ್ಟು. ಇದು ನಾನು ಆಲ್ರೆಡಿ ಹುರ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು, ಮತ್ತು ಮೈದಾ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಮತ್ತು ಸೋಡಾ ಮತ್ತು ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ನೋಡಿ, ಉಪ್ಪಿಟ್ಟು ರವೆ ತೊಗೊಂಡಿದ್ದೀನ ಹುರಿದಿರೋದು ನಾನು 1 ಕಪ್ಪಷ್ಟು ಹಾಕ್ಕೊತೀನಿ. ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ಮೈದಾ ಅರ್ಧ ಕಪ್ ಹಾಕ್ಕೊತೀನಿ. ಉಪ್ಪು 1 ಸ್ಪೂನ್ ಹಾಕ್ಕೊತೀನಿ. 1 ಚಿಟಿಕೆ ಸೋಡಾ ಹಾಕ್ಕೊತೀನಿ. ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಫಸ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀರು ನೋಡಿ, ಒಂದು ಚಿಕ್ಕ ಚೊಂಬಷ್ಟು ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಹಾಕ್ಕೊಂಡು, ಯಾಕೆಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಗಂಟಾಗೋಗುತ್ತೆ ಅಂತ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಗಂಟಿರಲ್ಲ. ಈಗ ಕಲಿಸಿದ್ದೀನಿ ನೋಡಿ. ಈಗ ಕೊನೆಗೆ ನಾವು ಸ್ವಲ್ಪ ಮೊಸರು ಹಾಕೋಣ. ಮೊಸರು ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿ ಪರ್ಮಿಟ್ ಆಗುತ್ತೆ. ಇದು ದೋಸೆ ಇರ್ತಾರೆ ಚೆನ್ನಾಗಿ ಪರ್ಮಿಟ್ ಆಗುತ್ತೆ. ಆವಾಗ ದೋಸೆ ಎಷ್ಟು ಚೆನ್ನಾಗಿ ಇರುತ್ತೋ ಅಷ್ಟು ಚೆನ್ನಾಗಿದ್ದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಲ್ಲ. ಇದು ಹೆಂಗಿದೆ ಅಂದರೆ ಸೇಮ್ ದೋಸೆ ಹಿಟ್ಟು ಹದ ಇದೆ. ಈಗ ಕಲಿಸ್ಕೊಂಡು ಒಂದು 10 ನಿಮಿಷ ಇದನ್ನು ನಾವು ಪಕ್ಕಕ್ಕೆ ಇಕ್ಕೋಣ. ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಪರ್ಮಿಟ್ ಆದರೆ ದೋಸೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಹೀರೆಕಾಯಿ ದೋಸೆ ಮಾಡ್ಕೊಳಕ್ಕೆ ನಾವು ಹಿಟ್ಟೆಲ್ಲ ಕಲಸಿಕೊಂಡ್ವಲ್ಲ. ಈಗ ನೋಡಿ, ಹೀರೆಕಾಯಿ ನಾನು ಹಚ್ಕೊಂಡಿದ್ದೀನಿ ನೋಡಿ. ಇಷ್ಟು ಮಾತ್ರ ತೆಳ್ಳಕ್ಕೆ ಹಿಂಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ 2 ಈರುಳ್ಳಿ ನಾನು ಸಣ್ಣ ಹಚ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕೋದು ಹಿಂಗೆ ಅಂತ ನೋಡೋಣ. ಹೀರೆಕಾಯಿ ದೋಸೆ ಮಾಡ್ಕೋಬೇಕಾದ್ರೆ ಒಂದು ಹೆಂಚಿಕ್ಕೊಂಡು, ಮತ್ತು ಆ ಹೆಂಚಿ ಬಿಸಿ ಆದಮೇಲೆ ಎಣ್ಣೆ ಹಾಕೋಬಾರ್ದು. ಮೊದಲು ನೋಡಿ, ಈ ಹೀರೆಕಾಯಿ ಇದೆಯಲ್ಲ ಹೀಗೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡ್ರೆ ಆಮೇಲೆ ನಾವು ಇದ್ರ ಮೇಲೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನಾವು ಆವಾಗಲೇ ಒಂದು 10 ನಿಮಿಷ ನೆನೀಲಿ ಅಂತ ಇಕ್ಕಿದ್ವಲ್ಲ. ನೋಡಿ, ರವೆ ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ಇವಾಗ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ಅದಕ್ಕೆ ಬಂದೈತೆ. ಇವಾಗ ನಾವು ಹೀರೆಕಾಯಿ ಮೇಲೆ ಇವಾಗ ಜೋಡಿಸ್ಕೊಂಡಿದ್ವಲ್ಲ, ಇದ್ರ ಮೇಲೆ ನಾವು ದೋಸೆ ಹಿಟ್ಟು ಹಾಕೋಣ. ಇವಾಗ ದೋಸೆ ಹಿಟ್ಟು ಹಾಕಿದ್ವಲ್ಲ, ಇದ್ರ ಮೇಲೆ ಈರುಳ್ಳಿ ಹಿಂಗೆ ಹಾಕಿದ್ರೆ ಒಂದ್ಸತಿ ಇದನ್ನು ನಾವು ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮೆತ್ಕೊಂಡೋಗ್ತದೆ. ಇವಾಗ ಚೂರು ಇದಕ್ಕೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ ಮುಚ್ಚೋಣ. ಜಸ್ಟ್ 1 ಮಿನಿಟ್ ಸಾಕು, ದೋಸೆ ರೆಡಿ ಆಗುತ್ತೆ. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಇನ್ನೊಂದು ಸೈಡು ಹಿಂಗೆ ತಿರುವಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ತಿರುವಾಕೊಂಡಿದ್ದೀರಲ್ಲ, ಸ್ವಲ್ಪ ತುಪ್ಪ, ಯಾವಾಗಲೂ ತುಪ್ಪ ಹಾಕೋಬೇಕಾದ್ರೆ ದೋಸೆಗೆ ರಿವರ್ಸ್ ಮಾಡಿ ಬ್ಯಾಕ್ ಸೈಡ್ ತುಪ್ಪ ಹಾಕ್ಕೊಂಡ್ರೆ ದೋಸೆ ತಿನ್ನೋವಾಗ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಸೀದಾ ತುಪ್ಪ ಹಾಕ್ಕೊಂಡ್ರೆ ಸೀದಾ ದೋಸೆ ಹಾಕಿದಾಗ ಅದು ಅಷ್ಟು ಟೇಸ್ಟ್ ಬರಲ್ಲ. ರಿವರ್ಸ್ ಇದ್ದಾಗ ಮಾತ್ರನೇ ತುಪ್ಪ ಹಾಕ್ಕೋಬೇಕು. ದೋಸೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಹೀರೆಕಾಯಿ ದೋಸೆ ರೆಡಿ ಇದೆ ನೋಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ಹೀರೆಕಾಯಿ ಚಟ್ನಿ ಅಂತ ಹೇಳಿದ್ರೆ. ತುಂಬ ಮೆತ್ತಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಡಯಟ್ ರೆಸಿಪಿ ಇದು, ಮತ್ತು ಶುಗರ್ ಇರೋರಿಗೆ ತುಂಬ ಒಳ್ಳೆ ರೆಸಿಪಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪಾಕಾಮೃತ ಚಾನಲ್. ಥ್ಯಾಂಕ್ ಯು.